ಮಂಗಗಳ ಹಾವಳಿ ತಡೆಗೆ ಕ್ರಮ ಕೈಗೊಳ್ಳದ ಅರಣ್ಯ ಇಲಾಖೆ ಅಧಿಕಾರಿಗಳು. ರೈತರ ಪ್ರತಿಭಟನಾಕಾರರಿಗೆ ಬೆದರಿಕೆ ಹಾಕಿದ ತಹಸೀಲ್ದಾರ್ ವಿರುದ್ಧ ರೈತರ ಆಕ್ರೋಶ. ಬಸವಕಲ್ಯಾಣ ತಾಲೂಕಿನ ಬಗ್ದೂರಿ ಗ್ರಾಮದಲ್ಲಿ ರೈತರಿಗೆ ಕಾಡುತ್ತಿರುವ ಮಂಗಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳದ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ದಿಢೀರ್ನೆ ಪ್ರತಿಭಟನೆ ನಡೆಸಿದ್ದು, ಪ್ರತಿಭಟನಾ ನಿರತ ರೈತರಿಗೆ ತಹಸೀಲ್ದಾರರು ಬೆದರಿಕೆ ಹಾಕಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಬಸವಕಲ್ಯಾಣ ನಗರದ ಹೊರವಲಯದ ಮಿನಿ ವಿಧಾನಸೌಧ ಬಳಿ ಇಂದು ಗುರುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಜರುಗಿತು. ಮಂಗಗಳ ನಿಯಂತ್ರಣಕ್ಕಾಗಿ ಹಲವಾರು ಬಾರಿ ಅರಣ್ಯ ಇಲಾಖೆ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದರೂ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆಕ್ರೋಶಗೊಂಡ ಬಗ್ದೂರಿ ಗ್ರಾಮದ ರೈತರು ಇಂದು ಮಿನಿ ವಿಧಾನಸೌಧ ಬಳಿ ಇರುವ ತಹಸೀಲ್ ಕಚೇರಿ ಬಳಿ ದಿಢೀರ್ನೆ ಪ್ರತಿಭಟನೆಗೆ ಮುಂದಾದರು. ದಿಢೀರ್ನೆ ರೈತರು ಪ್ರತಿಭಟನೆಗೆ ಮುಂದಾಗುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ದತ್ತಾತ್ರೇಯ ಗಾದ ಅವರು, ಇಲ್ಲಿ ನಿಮಗೆ ಪ್ರತಿಭಟನೆ ನಡೆಸಲು ಅವಕಾಶ ಕೊಟ್ಟವರು ಯಾರು? ಅನುಮತಿ ಇಲ್ಲದೆ ಪ್ರತಿಭಟನೆ ನಡೆಸಿದರೆ ಪೊಲೀಸರಿಗೆ ಕರೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಸೀಲ್ದಾರ್ ರೈತರಿಗೆ ಬೆದರಿಕೆ ಹಾಕಿದ್ದರು. ಇದರಿಂದ ಆಕ್ರೋಶಗೊಂಡ ರೈತರು ತಹಸೀಲ್ದಾರ್ ದತ್ತಾತ್ರೇಯ ಗಾದ ಅವರ ವಿರುದ್ಧ ಕೆಲಕಾಲ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಸಹಾಯಕ ಆಯುಕ್ತ ಮುಕುಲ್ ಜೈನ್ ಅವರು ತಹಸೀಲ್ದಾರ್ ಪರವಾಗಿ ಕ್ಷಮೆ ಕೋರುವ ಜೊತೆಗೆ ತಹಸೀಲ್ದಾರ್ ಅವರು ಸಹ ರೈತರಲ್ಲಿ ಕ್ಷಮೆ ಕೇಳುವಂತೆ ಸೂಚಿಸಿದರು. ರೈತರಲ್ಲಿ ತಹಸೀಲ್ದಾರರು ಕ್ಷಮೆ ಕೇಳಿದ ನಂತರ ಪ್ರತಿಭಟನಾಕಾರರು ಮತ್ತೆ ಪ್ರತಿಭಟನೆ ಮುಂದುವರಿಸಿದರು. ಬಗ್ದೂರಿ ಗ್ರಾಮದಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ಮಂಗಗಳ ಕಾಟ ಹೆಚ್ಚಾಗಿದ್ದು, ಮಂಗಗಳನ್ನು ನಿಯಂತ್ರಣ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಈ ಹಿಂದೆ ಸುಮಾರು 4-5 ಬಾರಿ ಅರಣ್ಯ ಇಲಾಖೆ ಕಚೇರಿಗೆ ತೆರಳಿ ಮನವಿ ಮಾಡಿದರೂ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ತಹಸೀಲ್ದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಿದ ರೈತರು ಶಾಸಕರ ಕಚೇರಿಗೆ ತೆರಳಿ ಶಾಸಕರಿಗೆ ಪ್ರತ್ಯೇಕ ಮನವಿ ಪತ್ರ ಸಲ್ಲಿಸಿದರು. ರೈತರ ಮನವಿ ಪತ್ರ ಸ್ವೀಕರಿಸಿದ ನಂತರ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಮೊಬೈಲ್ ಮೂಲಕ ಮಾತನಾಡಿದ ಶಾಸಕ ಶರಣು ಸಲಗರ್ ಅವರು ಕೂಡಲೇ ನಾಳೆಯಿಂದಲೇ ಬಗ್ದೂರಿ ಗ್ರಾಮದಲ್ಲಿ ಮಂಗಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಮುಡಬಿ ಬಿಜೆಪಿ ಪಕ್ಷದ ಮುಖಂಡ ಸದಾನಂದ ಪಾಟೀಲ್, ಬಗ್ದೂರಿ ಗ್ರಾಮದ ರೈತ ಮುಖಂಡರಾದ ಪ್ರಶಾಂತ್ ಬಿರಾದಾರ್, ಈಶ್ವರ್ ಬಿರಾದಾರ್, ಶಿವಾನಂದ್ ಬಿರಾದಾರ್, ಸೂರ್ಯಕಾಂತ್ ಬಿರಾದಾರ್, ಬಸಯ್ಯ ಸ್ವಾಮಿ, ಓಂಕಾರ ಬಿರಾದಾರ್, ಪರಮೇಶ್ವರ್ ಬಿರಾದಾರ್, ನಾರಾಯಣರಾವ್ ಬಿರಾದಾರ್, ಜಿತೇಂದ್ರ ಮಂದಿರ್ಕರ್, ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟ್ ಬಿರಾದಾರ್, ಭೀಮ್ಶಾ ಮಂದಿರ್ಕರ್ ಸೇರಿದಂತೆ ಗ್ರಾಮದ ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು. ಬಸವಕಲ್ಯಾಣ ತಾಲೂಕಿನ ಬಗ್ದೂರಿ ಗ್ರಾಮ ನಮ್ಮದು ಮುಡುಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ನಾವೇನಪ್ಪ ಅಂದ್ರೆ ನಮ್ಮಲ್ಲಿ ಸುಮಾರು 800,000 ಮಂಗಗಳು ರೈತರು ಏನಪ್ಪ ಅಂದ್ರೆ ಜಮೀನಿನಲ್ಲಿ ದಾಳಿ ಮಾಡಿ ಎಲ್ಲ ಬೆಳೆಯನ್ನು ಏನಪ್ಪ ಅಂದ್ರೆ ನಾಶ ಮಾಡ್ತಿದ್ದಾವೆ ಅಂತೇಳಿ ಸುಮಾರು 4 ತಿಂಗಳಿಂದ ಏನಪ್ಪ ಅಂದ್ರೆ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಏನಪ್ಪ ಅಂದ್ರೆ ಅರ್ಜಿ ಕೊಡ್ತಾ ಬಂದಿದ್ವಿ. ಅರಣ್ಯ ಇಲಾಖೆ ಕೊಟ್ಟಿದ್ವಿ, ಗ್ರಾಮ ಪಂಚಾಯತ್ ಕೊಟ್ಟಿದ್ವಿ, ಮನೆ ತಹಸೀಲ್ದಾರ್ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ನಾವು ಕಳೆದ ಒಂದು 15 ದಿನದ ಹಿಂದೆ ಏನಪ್ಪ ಅಂದ್ರೆ ಬಂದು ಅವ್ರಿಗೂ ಕೊಟ್ಟಿದ್ವಿ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಇಲಾಖೆಗಳ ನಡುವೆ ಸಮನ್ವಯತೆಯ ಕೊರತೆ ಇದೆ. ಅರಣ್ಯ ಇಲಾಖೆದವರು ಪಂಚಾಯತ್ ವ್ಯಾಪ್ತಿ ಇದೆ ಅಂತ ಹೇಳ್ತಾರೆ, ಮತ್ತು ಪಂಚಾಯತ್ನವರು ನಮಗೆ ಸಂಬಂಧ ಇಲ್ಲ, ಅದು ಅರಣ್ಯ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಾರೆ. ಅವ್ರು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ರೈತರಿಗೆ ಪರಿಹಾರ ಮಾಡಿರಿ ಅಂತೇಳಿ ನಾವು ತಹಸೀಲ್ದಾರ್ ಅವರಿಗೆ ಏನಪ್ಪ ಅಂದ್ರೆ ಒಂದು 15 ದಿನ ಹಿಂದೆ ಏನಪ್ಪ ಅಂದರೆ ಮನವಿ ಪತ್ರವನ್ನು ಕೊಟ್ಟಿದ್ವಿ. ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನಾವು ಈ ತಹಸೀಲ್ದಾರ್ ಅವರಿಗೆ ವಿಚಾರಿಸೋದಕ್ಕೆ ಬಂದರೆ ಹಾರಿಕೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರೈತರ ಬಗ್ಗೆ ಏನಪ್ಪ ಅಂದ್ರೆ ನಿರ್ಲಕ್ಷ್ಯವನ್ನು ತೋರಿ ರೈತರಿಗೆ ಏನಪ್ಪ ಅಂದ್ರೆ ನಿಂದನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ, ರೈತ ವಿರೋಧಿ ಕೆಲಸವನ್ನ ಮಾನ್ಯ ತಹಸೀಲ್ದಾರ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಈ ರೈತರ ಹೋರಾಟ ರೈತರಿಗೆ ನ್ಯಾಯ ಸಿಗೋವರೆಗೂ ಏನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಇವ್ರೇನಪ್ಪ ಅಂದ್ರೆ ಪೊಲೀಸ್ ಫೋರ್ಸ್ ಅನ್ನ ಬಳಸ್ತೀನಿ ಅಂತಕ್ಕಂಥ ಒಂದು ಬೆದರಿಕೆಯನ್ನು ಮಾನ್ಯ ತಹಸೀಲ್ದಾರ್ ಅವರು ಹಾಕ್ತಾ ಇದ್ದಾರೆ. ಇಂಥ ಯಾವುದೇ ದೊಡ್ಡ ಬೆದರಿಕೆಗಳಿಗೆ ಈ ನಮ್ಮ ರೈತರ ಹೋರಾಟ ಏನಪ್ಪ ಅಂದ್ರೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ನಮಗೇನಪ್ಪ ಅಂದ್ರೆ ನ್ಯಾಯ ಸಿಗುವವರೆಗೂ ನಾವೇನಪ್ಪ ಅಂದ್ರೆ ಹೋರಾಟವನ್ನು ಮಾಡೇ ಮಾಡ್ತೀವಿ. ಈ ನಮ್ಮ ರೈತರ ಹೋರಾಟಕ್ಕೆ ಏನಪ್ಪ ಅಂದ್ರೆ ಈ ಒಂದು ತಾಲೂಕಾ ಮಟ್ಟದ, ಜಿಲ್ಲಾ ಮಟ್ಟದ ಎಲ್ಲ ಪತ್ರಿಕೋದ್ಯಮ ಮತ್ತು ಟಿವಿ ಒಂದು ಮೀಡಿಯಾ ಅವರು ಏನಪ್ಪ ಅಂದ್ರೆ ಸಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ನಾವು ರೈತರು ಯಾವುದೇ ಕಾರಣಕ್ಕೂ ಈ ದೊಡ್ಡ ಬೆದರಿಕೆಗಳಿಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ.